ಗೆಳೆಯರೆ, ಪರಿಸರ ಕೇಂದ್ರಿತ ವ್ಯವಸ್ಥೆ ಇಂದಿನ ತುರ್ತು ಅಗತ್ಯದ ಕುರಿತು ಒತ್ತು ನೀಡಲು ಹಿರಿಯ ಪರಿಸರ ತಜ್ಞರಾದ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರ ಅಭಿಪ್ರಾಯಗಳನ್ನು ಈ ವಿಡಿಯೋದಲ್ಲಿ ಕೇಳೋಣ ಬನ್ನಿ. ನಾವಿಂದು ಯಾಂತ್ರಿಕ ತಾಂತ್ರಿಕ ಯುಗದಲ್ಲಿದ್ದೇವೆ. ಅದರ ಮಾಂತ್ರಿಕ ಮೋಡಿಗೆ ಒಳಗಾಗಿದ್ದೇವೆ. ನಮ್ಮ ಜನಜೀವನವು ಅದಕ್ಕೆ ತಕ್ಕಂತೆ ಬದಲಾಗಿದೆ. ಎಲ್ಲವೂ ಯಾಂತ್ರೀಕೃತ ಭಾವನೆಗಳ ಮೌಲ್ಯ ಕುಸಿಯುತ್ತಿದೆ. ಉದ್ಯಮ, ವ್ಯಾಪಾರ, ಧನ ಸಂಗ್ರಹಣೆ ಇವೇ ಬದುಕಿನ ಮೂಲ ಮಂತ್ರವಾಗಿದ್ದು, ನಮ್ಮ ನೆಲ, ಜಲ, ಗಾಳಿ ಮತ್ತು ಜೈವಿಕವಾಗಿ ಸಹಸ್ರ ಕೋಟಿ ವರ್ಷಗಳಿಂದ ಜೀವ ಸಂಕುಲವನ್ನು ಪೊರೆಯುತ್ತಿರುವ ಭೂಮಿಯ ಬಗ್ಗೆ ಪ್ರೀತಿ ಕ್ರಮೇಣ ನಶಿಸ್ತಾ ಇದೆ. ಈ ಭೂಮಿ ಎಂಬ ತಾಯ್ನೆಲ ನಮ್ಮ ಬದುಕು ಕಟ್ಟಿಕೊಳ್ಳುವುದಕ್ಕೆ ಎಷ್ಟು ಕೊಡುಗೆ ಕೊಡುತ್ತಾ ಇದೆ ಮತ್ತು ಅದರ ಮಹತ್ವವೇನು ಎಂಬುದರ ಅರಿವು ನಮ್ಮ ಸಂಸ್ಕೃತಿಯಿಂದ ಮಾಯವಾದಾಗ, ಅದನ್ನು ನಾವು ಉಪೇಕ್ಷೆ ಮಾಡಿದಾಗ ಆಗುವ ಪರಿಣಾಮಗಳೇನು ಎಂಬುದನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಅನುಭವಿಸಿದ್ದೇವೆ. ಆದರೂ ತಪ್ಪೆಲ್ಲಾಗಿದೆ ಎಂಬುದನ್ನು ಮನಗಂಡು ಸರಿಪಡಿಸಿಕೊಳ್ಳುವಲ್ಲಿ ನಾವು ಸಮುಚಿತವಾಗಿ ಸಮಗ್ರವಾಗಿ ಮುಂದಾಗುತ್ತಿಲ್ಲ. ಇದು ಇಂದಿನ ಬಹುದೊಡ್ಡ ದುರಂತ. ನಮ್ಮ ದೇಶದ ಇತಿಹಾಸ, ಪರಂಪರೆಗೆ ಅದರದೇ ಆದ ವಿಶಿಷ್ಟ ಸ್ಥಾನವಿದೆ. ಜಗತ್ತಿನ ಅನ್ಯ ರಾಷ್ಟ್ರಗಳು ಇನ್ನೂ ಕಣ್ಬಿಡುವುದಕ್ಕೆ ಮುನ್ನವೇ ನಮ್ಮಲ್ಲಿ ಜ್ಞಾನ ಪ್ರಸರಣ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಇಂದು ಜಗತ್ತಿನ ಮಹಾಮಹಿಮ ರಾಷ್ಟ್ರಗಳೆಂದು ಹೇಳಿಕೊಳ್ಳುತ್ತಿರುವ ಅಥವಾ ಬಿಂಬಿಸಲ್ಪಟ್ಟಿರುವ ದೇಶಗಳಲ್ಲಿ ನಾಗರಿಕತೆ ಹುಟ್ಟುವುದಕ್ಕೆ ಶತಮಾನಗಳ ಮುನ್ನ ಭಾರತ ಸಮೃದ್ಧವಾದ ವ್ಯವಸ್ಥಿತವಾದ ನಾಗರಿಕತೆಯನ್ನು ಹೊಂದಿತ್ತು. ಪರಿಸರದ ಬಗ್ಗೆ ಕಾಳಜಿಯೂ ಇತ್ತು. ಪ್ರಸ್ತುತ ಶತಮಾನದಲ್ಲಿ ನಾವು ಬಹಳಷ್ಟು ಹೊಸ ಆವಿಷ್ಕಾರಗಳನ್ನು ಮಾಡಿದ್ದೇವೆ. ಬಾಹ್ಯಾಕಾಶದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದೇವೆ. ಆದರೆ ನಮ್ಮ ಮನೆಯ ಸುತ್ತಲ ಪರಿಸರವನ್ನು ನಿರ್ಲಕ್ಷಿಸುವುದರೊಂದಿಗೆ ಒಟ್ಟಾರೆಯಾಗಿ ಈ ಭೂಮಿಯ ಪರಿಸರ ನಾಶಕ್ಕೆ, ಪ್ರದೂಷಣೆಗೆ ಪ್ರತ್ಯಕ್ಷವಾಗಿ ಕಾರಣಕರ್ತರಾಗಿದ್ದೇವೆ. ಔದ್ಯಮೀಕರಣದ ಭರಾಟೆಯಲ್ಲಿ ನಮ್ಮ ನದಿ, ಹಳ್ಳ, ಕೊಳ್ಳಗಳಿಗೆ ಮತ್ತು ಜಲಮೂಲಗಳಿಗೆ ವಿಷಯುಕ್ತ ತ್ಯಾಜ್ಯಗಳನ್ನು ಎಗ್ಗಿದ್ದಲ್ಲದೆ ಹರಿಯಬಿಡುತ್ತಿದ್ದೇವೆ. ಗಾಳಿಯಂತೂ ಹಲವಾರು ಕಡೆಗಳಲ್ಲಿ ವಿಷಯುಕ್ತವಾಗಿವೆ, ಸೇವನೆಗೆ ಯೋಗ್ಯವಾಗಿಲ್ಲ. ಅತಿಯಾದ ರಾಸಾಯನಿಕಗಳ ಬಳಕೆ, ಕೀಟನಾಶಕಗಳ ಸಿಂಪಡಣೆಯಿಂದಾಗಿ ಭೂಮಿ ಸತ್ವ ಕಳೆದುಕೊಂಡಿದೆ, ಫಲವತ್ತತೆ ಕುಸಿದಿದೆ. ಭೂಮಿಯಲ್ಲಿರುವ ಹಲವಾರು ಸೂಕ್ಷ್ಮಾಣುಜೀವಿಗಳು, ಪರಿಸರ ಸ್ನೇಹಿ ಜೀವಜಂತುಗಳು ನಾಶವಾಗಿವೆ. ಪರಾಗಸ್ಪರ್ಶ ಪ್ರಕ್ರಿಯೆ ನಿಧಾನವಾಗಿ ಕುಂಠಿತವಾಗುತ್ತಾ ಅವನತಿಯತ್ತ ಸಾಗುವ ಲಕ್ಷಣವನ್ನು ತೋರುತ್ತಾ ಇದೆ. ಇದೆಲ್ಲವೂ ಆಗಿರುವುದು ಮತ್ತು ಆಗುತ್ತಿರುವುದು ಮನುಷ್ಯನ ದುರಾಸೆಯ ಕಾರಣದಿಂದ. ಭೂಮಾತೆಯ ಬಗ್ಗೆ ನಮಗೆ ಗೌರವಾದರಗಳು ಕಡಿಮೆಯಾಗುತ್ತಿವೆ. ಬ್ರಿಟನ್ನ ತತ್ವಜ್ಞಾನಿ ಫ್ರಾನ್ಸಿಸ್ ಬೇಕನ್ ಹೇಳಿದಂತೆ, ಈ ಭೂಮಿ ನಮ್ಮ ಸೇವಕಿ ಇದ್ದಂತೆ, ಆಕೆಯನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳಿ ಎಂಬ ಉಕ್ತಿ ಶತಮಾನಗಳಿಂದ ಜಾಗತಿಕವಾಗಿ ಜನಜನಿತವಾಗಿದೆ. ಇದು ಆಂಗ್ಲರ ಮನಸ್ಥಿತಿ, ಆದರೆ ನಮ್ಮ ದೇಶದ ಜನರ ಚಿಂತನೆ ಅದಕ್ಕೆ ತದ್ವಿರುದ್ಧವಾಗಿತ್ತು. ನಾವು ಭಾರತೀಯರು ಭೂಮಿಯನ್ನು ತಾಯಿಯಂತೆ ದೇವರ ಸ್ಥಾನದಲ್ಲಿಟ್ಟು ಪೂಜಿಸಿಕೊಂಡು ಬಂದವರು. ಫ್ರಾನ್ಸಿನ ಬೇಕನ್ನವಾದ ಬ್ರಿಟಿಷರ ವಸಾಹತುಶಾಹಿ ದಾಳಿಯ ನಂತರದಲ್ಲಿ ಭಾರತಕ್ಕೂ ವ್ಯಾಪಿಸಿತ್ತು. ಅದರ ಪರಿಣಾಮವಾಗಿ ಅನೇಕ ರೀತಿಯಲ್ಲಿ ನಮ್ಮ ಪರಿಸರ ಪ್ರದೂಷಣೆ, ಕಾಡುಗಳ ನಾಶ, ಅಪರೂಪದ ಸಸ್ಯ ಜೀವ ಸಂತತಿಗಳ ವಿನಾಶ ಇದೆಲ್ಲವೂ ಆಗಿ ಹೋಗಿದೆ. ಇದರ ಪರಿಣಾಮವಾಗಿ ಭೂತಾಯಿ ಘಾಸಿಗೊಂಡಿದ್ದಾಳೆ, ರಕ್ತಸಿಕ್ತಳಾಗಿದ್ದಾಳೆ. ಆ ಗಾಯಗಳನ್ನು ಗುಣಪಡಿಸುವುದು ನಮಗೆ ಸಾಧ್ಯವಾಗುತ್ತಾ ಇಲ್ಲ. 12ನೇ ಶತಮಾನದಲ್ಲಿ ಉದಯಿಸಿದ ಶರಣ ಸಂಸ್ಕೃತಿಯ ಹರಿಕಾರರು ಪ್ರಕೃತಿಗೆ ತುಂಬ ಹತ್ತಿರವಾಗಿದ್ದರು. ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ, ಜೇಡರ ದಾಸಿಮಯ್ಯ ಪರಿಸರ ಪ್ರಕೃತಿಗೆ ಪೂರಕವಾಗಿ ಮಣ್ಣಿನೊಂದಿಗೆ ಸಂಬಂಧ ಬೆಸೆದುಕೊಂಡು ಇರುವ ಸಂಪನ್ಮೂಲ ಸಶಕ್ತಾಗಿ ಬಳಸಿಕೊಂಡು ಬಾಳ್ವೆ ನಡೆಸುವಂತೆ, ಸಹೋದರತ್ವದ ಬಾಳ್ವೆಗೆ ಒತ್ತು ಕೊಡುವಂತೆ ಅವರೆಲ್ಲರೂ ತಮ್ಮ ವಚನಗಳ ಮೂಲಕ ನಾಡಿಗೆ ಹಲವು ಒಳ್ಳೆಯ ಅಂಶಗಳನ್ನು ಕೊಟ್ಟರು, ಸಾರಿದರು, ಪ್ರತಿಪಾದನೆ ಮಾಡಿದರು. ಪ್ರಕೃತಿಯ ಸಂರಕ್ಷಣೆ, ಸರ್ವರೊಂದಿಗೆ ಸೌಹಾರ್ದತೆ, ಸಮಾನತೆ, ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಪಾಲು, ಪ್ರಜಾಪ್ರಭುತ್ವದ ಮೂಲ ಮಂತ್ರವನ್ನು ಸಾರುವ ಅನುಭವ ಮಂಟಪ ಇವೆಲ್ಲವೂ ಪ್ರಕೃತಿ ನಿಯಮಕ್ಕೆ ತುಂಬ ಹತ್ತಿರವಾಗಿದ್ದ ತತ್ವಗಳು. ಆದರೆ ತದನಂತರದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಪರಕೀಯರು, ಬ್ರಿಟಿಷರು ಸೇರಿದಂತೆ ಹಲವು ದಾಳಿಕೋರರು ಈ ಎಲ್ಲ ಮೂಲಭೂತ ತತ್ವಗಳನ್ನು ಗಾಳಿಗೆ ತೂರಿ ಫ್ರಾನ್ಸಿನ ಬೇಕನ್ನನ ತತ್ವಗಳಿಗೆ ಮಣೆ ಹಾಕಿದರು. ಇಲ್ಲಿನ ಪ್ರಾಕೃತಿಕ ಸಂಪನ್ಮೂಲಗಳನ್ನು ದೋಚಿದರು. ಅದನ್ನೇ ಇಲ್ಲಿನ ಮೂಲ ನಿವಾಸಿಗಳು ಅನುಸರಿಸಿದರು. ಪರಿಣಾಮವಾಗಿ ಇಂದು ಪರಿಸ್ಥಿತಿ ಕೈಮೀರಿ ಹೋಗಿದೆ.
ಜೈವಿಕ ವ್ಯವಸ್ಥೆಯೇ ಬುಡಮೇಲಾಗಿದೆ. ಇದನ್ನು ಸರಿಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. 2004ರಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿದ್ದ ಚತುರ್ವೇದಿಯರ ಸಮ್ಮುಖದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಹಲವಾರು ಗಣ್ಯರು, ಪರಿಸರದ ಕುರಿತು ಅಪಾರ ಜ್ಞಾನವಿದ್ದ ಮಹನೀಯರು ಭಾಗವಹಿಸಿದ್ದರು. ಅಲ್ಲಿ ನಾನೂ ಒಂದು ಪ್ರಬಂಧ ಮಂಡನೆ ಮಾಡಿ ಪರಿಸರ ಹಾನಿ ಹೇಗಾಯಿತು, ಅದನ್ನು ಸರಿಮಾಡಿಕೊಳ್ಳುವುದು ಎಷ್ಟು ಅವಶ್ಯಕ ಎಂಬುದರ ಬಗ್ಗೆ ಪ್ರತಿಪಾದನೆ ಮಾಡಿದ್ದೆ. ರಾಜ್ಯಪಾಲರು ಸಹಿತ ನಾನು ಮಂಡಿಸಿದ ವಿಷಯಗಳನ್ನು ಅನುಮೋದಿಸಿ, ಇದು ತುರ್ತಾಗಿ ಆಗಬೇಕಿದೆ, ಪರಿಸರದ ಆರೋಗ್ಯ ಎಲ್ಲಕ್ಕಿಂತ ಬಹಳ ಮುಖ್ಯ ಎಂದು ಉಲ್ಲೇಖಿಸಿದ್ದರು. ವಿಜ್ಞಾನಿಗಳು, ತಂತ್ರಜ್ಞರು, ಉದ್ಯಮಿಗಳು, ರಾಜಕಾರಣಿಗಳು, ಪರಿಸರ ಪ್ರೇಮಿಗಳು, ಸಂಘ ಸಂಸ್ಥೆಗಳು, ಜನಸಾಮಾನ್ಯರು ಎಲ್ಲರೂ ಈ ಕುರಿತಾಗಿ ಒಗ್ಗೂಡಿ ಶ್ರಮಿಸಬೇಕು ಮತ್ತು ಪರಿಸರಕ್ಕಾಗುತ್ತಿರುವ ಹಾನಿಯನ್ನು ತಗ್ಗಿಸಲು, ಕಡಿಮೆ ಮಾಡಲು ಮತ್ತು ಪರಿಸರ ಪೂರಕ ವಾತಾವರಣವನ್ನು ನಿರ್ಮಿಸಲು ತ್ವರೆಯಿಂದ ಮುಂದಾಗಬೇಕಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ತ್ವರಿತವಾಗಿ ಆಲೋಚಿಸೋಣ, ಕ್ರಮವಹಿಸೋಣ. ಇಲ್ಲವೆಂದಾದರೆ ಮುಂದಾಗುವ ಹಾನಿಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗದು. ಇಂದು ಎಲ್ಲವೂ ಅರ್ಥಕೇಂದ್ರಿತ ವ್ಯವಸ್ಥೆಯಾಗಿ ಮುನ್ನಡೆಯುತ್ತಿದೆ. ಇದನ್ನು ತೊರೆದು ನಾವು ಪರಿಸರ ಕೇಂದ್ರಿತ ಚಿಂತನೆಯತ್ತ ಹೊರಳಬೇಕು. ಆಗ ಮಾತ್ರ ಪರಿಹಾರ ಸಾಧ್ಯ. ಒಂದು ವಾರದ ಹಿಂದೆ ಕೀಟನಾಶಕಗಳನ್ನು ರೈತರಿಗೆ ಸಬ್ಸಿಡಿ ದರದಲ್ಲಿ ಒದಗಿಸುವ ಸರ್ಕಾರದ ಪ್ರಸ್ತಾವನೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ದಾಖಲಾಗಿ ವಾದ ವಿವಾದಗಳ ಮಂಡನೆಯಾಗಿ ಸರ್ಕಾರದ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರ ಪ್ರಕಾರ ಅತಿಯಾದ ಕಳೆಗಳ ಕಾರಣದಿಂದ ದೇಶದಲ್ಲಿ ವಾರ್ಷಿಕ 1,00,000 ಕೋಟಿ ಬೆಳೆ ನಾಶವಾಗುತ್ತಿದೆ. ಅಷ್ಟು ನಷ್ಟವನ್ನು ಭರಿಸಲು ಸಿಂಪಡಿಸಬೇಕಾಗುವ ರಾಸಾಯನಿಕ ಕಳೆನಾಶಕದ ಮೌಲ್ಯ 4,500 ಕೋಟಿ. ಜೆನೆಟಿಕ್ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾಗಿರುವ ಸಾಸಿವೆ ತಳಿಗಳು ಫಸಲು ನೀಡುವಲ್ಲಿ ಹಿನ್ನಡೆಯಾಗಿದ್ದು ಅಪಾಯದ ಅಂಚಿನಲ್ಲಿವೆ. ಹಾಗಾಗಿ ಕಳೆನಾಶಕ ಬಳಕೆಗೆ ಅನುಮತಿ ಕೊಡಬೇಕು. ಅದು ಇಂದಿನ ತುರ್ತು ಅಗತ್ಯ. ಆದ್ದರಿಂದ ಬೆಳೆ ನಾಶವನ್ನು ತಡೆಯಬೇಕು ಎಂಬುದು ಸರ್ಕಾರದ ಪರ ವಕೀಲರ ವಾದ. ಅದೇ ವೇಳೆ ಈ ಕಳೆನಾಶಕ ಬಳಕೆಗೆ ಅವಕಾಶ ನೀಡಕೂಡದು ಎಂದು ಅರ್ಜಿದಾರರ ಪರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿರುವ ವಕೀಲ ಪ್ರಶಾಂತ್ ಭೂಷಣ್, ಆದ್ದರಿಂದ ಪರಿಸರಕ್ಕೆ ಮತ್ತು ಜೈವಿಕ ವ್ಯವಸ್ಥೆಗೆ ಆಗುವ ಹಾನಿಯ ಕುರಿತಾಗಿ ಸಾಕಷ್ಟು ಅಂಶಗಳನ್ನು ಮಂಡಿಸಿದ್ದಾರೆ. ಈ ಕಳೆನಾಶಕ ಬಳಕೆಯಿಂದ ಔಷಧಿ ಕಂಪನಿಗಳಿಗೆ ಲಾಭವಾಗುತ್ತದೆಯೇ ವಿನಃ ಪರಿಸರಕ್ಕೆ ಇದರಿಂದ ಬಹುದೊಡ್ಡ ಹಾನಿಯಾಗುತ್ತಿದೆ. ಪ್ರಾಣಿ, ಪಕ್ಷಿ, ಸೂಕ್ಷ್ಮಾಣುಜೀವಿ, ಪರಭಕ್ಷಕ ಜೀವಿ, ಮನುಷ್ಯ ಹೀಗೆ ಯಾವುದೇ ಜೀವಜಂತುಗಳು ಆರೋಗ್ಯಕ್ಕೂ ಇದು ಪೂರಕವಲ್ಲ, ಮಾರಕ ಎಂಬ ಸಮರ್ಪಕ ವಾದ ಮಂಡನೆಯಾಗಿದೆ. ನಾನು ಗಮನಿಸಿದಂತೆ ನಮ್ಮ ಭೂಮಿಯ ಮೇಲಿರುವ ತುಳಸಿ, ತುಂಬೆ, ವಿಷ್ಣುಕ್ರಾಂತಿ, ಪುರುಷರತ್ನವು ಸೇರಿದಂತೆ ಔಷಧೀಯ ಮೌಲ್ಯವುಳ್ಳ ಹಲವಾರು ಸಸ್ಯ ಪ್ರಭೇದಗಳನ್ನು ಬಹಳಷ್ಟು ಮಂದಿ ಕಳೆ ಎಂದು ಪರಿಗಣಿಸ್ತಾ ಇದ್ದಾರೆ. ಅವುಗಳ ಮಹತ್ವ ಅವರಿಗೆ ಗೊತ್ತಿಲ್ಲ. ಇಂತಹ ಕಳೆಗಳಿಂದಲೇ ಜೈವಿಕವಾಗಿ ತಯಾರಾಗುವ ರಸಸಾರವನ್ನು ಬಳಸಿ ಕಳೆಯ ನಿಯಂತ್ರಣ ಮಾಡುವುದು ಸಾಧ್ಯವಿದೆ. ರಾಸಾಯನಿಕ ಕಳೆನಾಶಕ ಬಳಕೆ ಮಾಡಿದಾಗ ಆಗುವ ಹಾನಿ ಅಪಾರವಾಗಿದ್ದು, ಆದ್ದರಿಂದ ಮಣ್ಣಿಗೆ, ಪರಿಸರಕ್ಕೆ ಮತ್ತು ಸಮಸ್ತ ಜೀವರಾಶಿ ಬಹುದೊಡ್ಡ ವಿಪತ್ತು ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಸರ್ಕಾರಗಳು ಪರಿಸರಕ್ಕೆ ಮೊದಲ ಆದ್ಯತೆ ಕೊಡಬೇಕು. ವಿಷಯುಕ್ತ ಕಳೆನಾಶಕ, ಕೀಟನಾಶಕಗಳ ಬಳಕೆಗೆ ಕಡ್ಡಾಯವಾಗಿ ನಿಷೇಧವನ್ನು ಹೇರಬೇಕು. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ.